ನೀವು ಕ್ರಿಯೇಟರ್ ಆಗಿದ್ರಾ ಅಥವಾ ಕ್ರಿಯೇಟರ್ ಆಗಬೇಕು ಅಂತ ಆಸೆನ ಹೊಂದಿದ್ರಾ ಅಥವಾ ನೀವು ಕೂಡ ಸಣ್ಣದಾಗಿ ಯೂಟ್ಯೂಬ್ ಚಾನೆಲ್ನ ಹೊಂದಿದ್ರಾ ಅಥವಾ ಇವಾಗ ನಾನು ಯೂಟ್ಯೂಬ್ ಜರ್ನಿನ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿದ್ರಾ? ಹಾಗಿದ್ರೆ ನಿಮಗೆ ಇದು ಸುವರ್ಣ ಅವಕಾಶ ಅಂತ ಹೇಳ್ಬೋದು. ಹೌದು, ಸೊ ಯಾರೆಲ್ಲ ನೀವು ಯೂಟ್ಯೂಬರ್ಸ್ ಇದ್ದೀರಾ, ಸೊ ನಿಮಗೆಲ್ಲರಿಗೂ ಒಂದು ಹೆಲ್ಪ್ ಆಗಲಿ ಅಂತ ಹೇಳಿ ಕನ್ನಡದಲ್ಲಿ ನಾನು ಯೂಟ್ಯೂಬ್ ಟಿಪ್ಸ್ಗಳ ಬಗ್ಗೆ ಕನ್ನಡದಲ್ಲೇ ನೀಡ್ತೀನಿ. ಹಾಗಾಗಿ ವಿಡಿಯೋನ ಕೊನೆವರೆಗೂ ನೋಡಿ, ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ. ಮತ್ತು ಈ ವಿಡಿಯೋ ನಿಮಗೆ ಸ್ವಲ್ಪ ಆದರೂ ಇಷ್ಟವಾದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಹಾಗಿದ್ರೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಪೂಜಾ. ಸೊ ಫ್ರೆಂಡ್ಸ್, ನಾವೀಗಾಗಲೇ ಯೂಟ್ಯೂಬ್ ಚಾನೆಲ್ನ ಹೊಂದಿದ್ದೀವಿ ಅಥವಾ ಯೂಟ್ಯೂಬ್ನ ಜರ್ನಿಯನ್ನು ನಾನು ಕೂಡ ಸ್ಟಾರ್ಟ್ ಮಾಡಬೇಕು ಅಂತ ನೀವೇನಾದರೂ ಅಂದ್ಕೊಂಡಿದ್ರೆ ಇವತ್ತೇ ಸ್ಟಾರ್ಟ್ ಮಾಡಿ ಅಂತ ನಾನು ಹೇಳ್ತೀನಿ. ಹೌದು ಫ್ರೆಂಡ್ಸ್, ಸೊ ನಿಮಗೆ ಒಂದು ಪ್ರಶ್ನೆ ಇರ್ಬೋದು, ಕಾಂಪಿಟೇಷನ್ ತುಂಬಾ ಇದೆ, ಇವಾಗ ಎಲ್ಲರೂ ಕೂಡ ಕ್ರಿಯೇಟರ್ಸ್ ಆಗ್ತಾ ಇದ್ದಾರೆ, ಹಾಗಿದ್ರೆ ನಾನು ಸಕ್ಸಸ್ಫುಲ್ ಆಗ್ತೀನೋ ಇಲ್ಲೋ ಅನ್ನೋ ಪ್ರಶ್ನೆ ನಿಮ್ಗೆಲ್ಲರಿಗೂ ಇದ್ದೇ ಇರುತ್ತೆ. ಹಾಗಿದ್ರೆ ಆ ಟೆನ್ಷನ್ ನಿಮಗೆ ಬೇಡ. ನೀವು ಯಾವ ಒಂದು ಕಂಟೆಂಟನ್ನು ಚೂಸ್ ಮಾಡಿ ನೀವು 2026ನಲ್ಲಿ ಯೂಟ್ಯೂಬನ್ನು ಸ್ಟಾರ್ಟ್ ಮಾಡಿದ್ರೆ ಆರಾಮವಾಗಿ ಸಕ್ಸಸ್ಫುಲ್ ಆಗ್ಬೋದು ಅಂತ ಹೇಳಿ ಅದರ ರಿಲೇಟೆಡ್ ಆದಂಥ ವಿಡಿಯೋಸ್ಗಳನ್ನು ನಾನು ಮಾಡಿದ್ದೀನಿ. ಸೊ ಆ ವಿಡಿಯೋನ ನೀವು ನೋಡಿದರೆ ನಿಮಗೆ ಒಂದು ನಿಶನ್ನು ನೀವು ಸೆಲೆಕ್ಟ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಹಾಗೆ ನಿಮಗೆ ಯಾವ ಟ್ಯಾಲೆಂಟ್ ಇದೆ, ಸೊ ನೀವು ಅದರ ಮೇಲೆ ವಿಡಿಯೋಸ್ಗಳನ್ನು ಮಾಡ್ತಾ ಬಂದರೆ ನೀವು 100% ಆಗಿ ಸಕ್ಸಸ್ಫುಲ್ ಆಗ್ತೀರಾ. ಸಕ್ಸಸ್ಫುಲ್ ಹೊಂದಬೇಕು ಅಂತ ಅಂದರೆ ಒಂದು ಫಾರ್ಮುಲಾ ಇದೆ ಫ್ರೆಂಡ್ಸ್. ಸೊ ಇರುವಂಥ ಕಂಟೆಂಟ್ಗಳ ಮೇಲೆ ನೀವು ವಿಡಿಯೋಸ್ಗಳನ್ನ ಮಾಡಿದ್ರೆ ಜನ ನಿಮ್ಮ ವಿಡಿಯೋಸ್ಗಳನ್ನ ಇಷ್ಟಪಡೋದಿಲ್ಲ. ಸೊ ಜನರಿಗೆ ಯಾವ ಒಂದು ಕಂಟೆಂಟ್ ಬೇಕೋ ಸೊ ಆ ಕಂಟೆಂಟ್ ಮೇಲೆ ನೀವು ವಿಡಿಯೋಸ್ಗಳನ್ನ ಮಾಡಬೇಕಾಗತ್ತೆ. ಸೊ ಹಾಗಂತ ನಿಮ್ಮ ಒಂದು ಟ್ಯಾಲೆಂಟ್ ಮತ್ತು ಜನರಿಗೆ ಯಾವ ರೀತಿಯಂಥ ಕಂಟೆಂಟ್ಗಳು ಬೇಕು ಸೊ ಅದ್ರ ಮೇಲೆ ನೀವು ವಿಡಿಯೋಸ್ಗಳನ್ನ ಮಾಡ್ತಾ ಬಂದರೆ ನೀವು ಕೂಡ 2026ನಲ್ಲಿ ಸಕ್ಸಸ್ಫುಲ್ ಯೂಟ್ಯೂಬರ್ ಆಗ್ಬೋದು. ಹಾಗಿದ್ರೆ ನಾನು ಹೇಳ್ತಾ ಇರೋದು ಒಂದು ಯೂಟ್ಯೂಬ್ನಲ್ಲಿ ಬಂದಿರುವಂಥ ಬಿಗ್ ನ್ಯೂಸ್ ಫ್ರೆಂಡ್ಸ್. ಹೌದು, ಸೊ ನೋಡಿ ಯಾರೆಲ್ಲ ಕ್ರಿಯೇಟರ್ಸ್ ಇದ್ದೀರಾ, ಹಾಗೆಯೇ ಯಾರೆಲ್ಲ ಯೂಟ್ಯೂಬ್ನ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿದ್ದೀರಾ, ಸೊ ನಿಮಗೆಲ್ಲರಿಗೂ ಗೌರ್ಮೆಂಟ್ ಕಡೆಯಿಂದನೇ ಒಂದು ಲೀಗ್ಯಾಲಿಟಿ ಅಂತ ಬಂದಿದೆ. ಹೌದು, ಸೊ ನೀವು ಹಿಂದೆ ನೋಡಿರ್ಬೋದು, ಸೊ ನಿರ್ಮಲಾ ಸೀತಾರಾಮ್ ಅವರು ಯೂಟ್ಯೂಬ್ ಯಾರು ಹೊಂದಿದ್ದಾರೆ, ಹಾಗೆಯೇ ಯೂಟ್ಯೂಬ್ ಕಾಂಟೆಂಟ್ ಕ್ರಿಯೇಷನ್ ಜರ್ನಿನ ಯಾರು ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ ಮತ್ತು ಮಾಡಬೇಕು ಅಂದ್ಕೊಂಡಿದ್ದಾರೆ, ಸೊ ಅವರೆಲ್ಲರಿಗೂ ಕೂಡ ಬಜೆಟ್ ಮಂಡನೆಯಲ್ಲಿಯೂ ಕೂಡ ಅವರು ಮಂಡಿಸಲಿಯೂ ಕೂಡ ಕಾಂಟೆಂಟ್ ಕ್ರಿಯೇಷನ್ ಅನ್ನೋ ಜರ್ನಿ ಸ್ಟಾರ್ಟ್ ಆಗಬೇಕು. ಹಾಗೆಯೇ ಈಗಾಗಲೇ ಅದರ ಒಂದು ಪ್ರೊಸೆಸ್ ಕೂಡ ನಡೆದಿದೆ ಫ್ರೆಂಡ್ಸ್. ಸೊ ಅದರ ಬೆನ್ನಲ್ಲೇ ಮತ್ತೊಂದು ಕೂಡ ಯೂಟ್ಯೂಬರ್ಸ್ಗಳಿಗೆ ಒಂದು ಗುಡ್ ನ್ಯೂಸ್ ಬಂದಿದೆ. ಹೌದು, ಸೊ ನೋಡಿ ಈಗಾಗಲೇ ಯಾರೆಲ್ಲ ಯೂಟ್ಯೂಬ್ನ ಮಾಡ್ತಾ ಇದ್ರು ಸೊ ಅವ್ರಿಗೆಲ್ಲರಿಗೂ ಕೂಡ ತಮಾಷೆಗೆ ಮಾಡ್ತಾ ಇದ್ದಾರೆ, ಹಾಗೆಯೇ ಏನು ಕೂಡ ಉಪಯೋಗ ಇಲ್ಲ, ಸುಮ್ಮನೆ ಯೂಟ್ಯೂಬ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದಾನೆ, ಸುಮ್ಮನೆ ವಿಡಿಯೋಸ್ಗಳನ್ನ ಮಾಡ್ತಾ ಇದ್ದಾನೆ ಅಂತ ತುಂಬ ಜನ ರೇಗಿಸ್ತಾ ಇದ್ರು. ಸೊ ಇದರಿಂದ ಯೂಟ್ಯೂಬರ್ಸ್ಗೆ ಕೂಡ ತುಂಬ ಫ್ರೆಂಡ್ಸ್. ಆದರೆ ಇವಾಗ ಗೌರ್ಮೆಂಟ್ ಕಡೆಯಿಂದ ಅವ್ರಿಗೆ ಲೀಗ್ಯಾಲಿಟಿ ಅಂತ ಬಂದಿದೆ. ಹೌದು, ಸೊ ಯಾರೆಲ್ಲ ಯೂಟ್ಯೂಬರ್ಸ್ ಇದ್ದೀರಾ, ಯಾರೆಲ್ಲ ಕ್ರಿಯೇಟರ್ಸ್ ಇದ್ದೀರಾ, ಯಾರೆಲ್ಲ ಡಿಜಿಟಲ್ ಕ್ರಿಯೇಟರ್ಸ್ ಇದ್ದೀರಾ, ಸೊ ನಿಮಗೆಲ್ಲರಿಗೂ ಕೂಡ ಲೀಗ್ಯಾಲಿಟಿ ಬಂದಿದೆ. ಸೊ ನೀವು ಕೂಡ ಹೆಮ್ಮೆಯಿಂದ ಹೇಳ್ಕೊಳ್ಬೋದು, ನಾನು ಒಬ್ಬ ಯೂಟ್ಯೂಬರ್ ಆಗಿದ್ದೀನಿ, ಒಬ್ಬ ಡಿಜಿಟಲ್ ಕ್ರಿಯೇಟರ್ ಆಗಿದ್ದೀನಿ, ಹಾಗೆಯೇ ನಾನು ಕೂಡ ಒಬ್ಬ ಕಾಂಟೆಂಟ್ ಕ್ರಿಯೇಷನ್ ಆಗಿದ್ದೀನಿ ಅಂತ ಕಾಂಟೆಂಟ್ ಕ್ರಿಯೇಷನ್ ಮಾಡ್ತೀನಿ ಅಂತ ನೀವು ಧೈರ್ಯವಾಗಿ ಎಲ್ಲರ ಮುಂದೆ ಹೇಳ್ಬೋದು ಫ್ರೆಂಡ್ಸ್. ಆ ಒಂದು ಲೀಗ್ಯಾಲಿಟಿ ನಮಗೆ ಗೌರ್ಮೆಂಟ್ ಕಡೆಯಿಂದನೇ ಬಂದಿದೆ, ಅದು ಕೂಡ PM ಮೋದಿ ಅವರೇ ಮಂಡಿಸಿದ್ದಾರೆ ಫ್ರೆಂಡ್ಸ್. ಗುಡ್ ನ್ಯೂಸ್ ಬಂದ್ಬಿಟ್ಟು ನೋಡಿ, ಈಗಾಗಲೇ ಯಾರೆಲ್ಲ ಯೂಟ್ಯೂಬರ್ ಆಗಿ ಪರ್ಮನೆಂಟ್ ಆಗಿ ಅದೇ ಜಾಬ್ನ ಮಾಡ್ತಾ ಇದ್ದಾರೆ. ಸೊ ನಾನು ಯಾಕೆ ಜಾಬ್ ಹೇಳ್ತಾ ಇದ್ದೀನಿ ಅಂತ ಅಂದರೆ ಯೂಟ್ಯೂಬನ್ನು ಇನ್ನು ಮುಂದೆ ಜಾಬ್ ಅಂತ ಕನ್ಸಿಡರ್ ಮಾಡ್ತಾ ಇದ್ದಾರೆ ಫ್ರೆಂಡ್ಸ್. ಹೌದು, ಸೊ ಎಷ್ಟೇ ಕಲ್ತಿದ್ರು ಕೂಡ ಅವರು ಕೂಡ ತಮ್ಮ ಒಂದು ಯೂಟ್ಯೂಬ್ ಜರ್ನಿಯನ್ನು ಪರ್ಮನೆಂಟ್ನಾಗಿ ಮಾಡ್ಕೊಂಡಿದ್ದಾರೆ, ಪರ್ಮನೆಂಟ್ ಜಾಬ್ನನ್ನಾಗಿ ಮಾಡಿಕೊಂಡು ಅವರು ತಮ್ಮ ಒಂದು ಜರ್ನಿಯನ್ನು ಸ್ಟಾರ್ಟ್ ಮಾಡಿದ್ದಾರೆ ಫ್ರೆಂಡ್ಸ್. ಹಾಗಾಗಿನೇ ಬಿಸ್ನೆಸ್ ಲೀಗ್ಯಾಲಿಟಿಯನ್ನು ಕೂಡ ಕೊಟ್ಟಿದ್ದಾರೆ. ಸೊ ಯಾವ ರೀತಿಯಾಗಿ ಅಂತ ಅಂದರೆ ಇವಾಗ ನಾವು ಏನೇ ಒಂದು ವಸ್ತುವನ್ನು ತೆಗೆದುಕೊಳ್ಳಲಿಕ್ಕೆ ಹೋಗಬೇಕು ಅಂತ ಅಂದರೆ ಅಲ್ಲಿ ನಮಗೆ ಲೀಗಲ್ ಆಗಿರುವಂಥ ಡಾಕ್ಯುಮೆಂಟ್ಗಳ ಅವಶ್ಯಕತೆ ಇದೆ. ತೆಗೆದುಕೊಳ್ಳುವಾಗ ಅಥವಾ ಕಾರನ್ನು ತೆಗೆದುಕೊಳ್ಳುವಾಗ ಅಥವಾ ಮನೆಯನ್ನು ತೆಗೆದುಕೊಳ್ಳುವಾಗ ಸೊ ನಮಗೆ ಅಲ್ಲಿ ಲೀಗ್ಯಾಲಿಟಿ ಆಗಿರುವಂಥ ಡಾಕ್ಯುಮೆಂಟ್ಸ್ಗಳು ಬೇಕು ಗೌರ್ಮೆಂಟ್ಗೆ ಸಬ್ಮಿಟ್ ಮಾಡೋಕ್ಕೆ. ಸೊ ಇದೇ ರೀತಿಯಾಗಿ ಇನ್ನು ಮುಂದೆ ಯಾರೆಲ್ಲ ಕ್ರಿಯೇಟರ್ಸ್ ಇದ್ದೀರಾ ಸೊ ನಿಮಗೆಲ್ಲರಿಗೂ ಕೂಡ ಗೌರ್ಮೆಂಟ್ ಕಡೆಯಿಂದನೇ ಲೀಗ್ಯಾಲಿಟಿ ಇದೆ. ಸೊ ನೀವು ಕೂಡ ನಾನೊಬ್ಬ ಯೂಟ್ಯೂಬರ್ ಆಗಿದ್ದೀನಿ ಅಂತ ಹೇಳಿ ನೀವು ಲೋನನ್ನು ಪಡಿಬೋದು ಫ್ರೆಂಡ್ಸ್. ಆ ಒಂದು ವ್ಯವಸ್ಥೆಯನ್ನು ಕೂಡ ನಮಗೆ ಗೌರ್ಮೆಂಟ್ ಕೊಟ್ಟಿದೆ. ಮೂರನೇ ಅವಕಾಶ ಏನಪ್ಪ ಅಂತ ಅಂದರೆ ಬಿಗ್ ನ್ಯೂಸ್ ಅಂತಲೇ ಹೇಳ್ಬೋದು.
ಹೌದು ಫ್ರೆಂಡ್ಸ್, ಸೊ ನೋಡಿ ಯಾರೆಲ್ಲ ಯೂಟ್ಯೂಬ್ನಲ್ಲಿ ಜರ್ನಿನ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ, ಹಾಗೆಯೇ ಯಾರೆಲ್ಲ ಡಿಜಿಟಲ್ ಕ್ರಿಯೇಟರ್ ಆಗಿದ್ದೀರಾ. ಸೊ ನಿಮ್ಗೆಲ್ಲರಿಗೂ ಕೂಡ ಕ್ರಿಯೇಟರ್ ಆಗಿ ಮುಂದೆ ಬೆಳೀತಾ ಹೋದಾಗೆ ನಿಮಗೆ ಕೊಲಾಬ್ರೇಷನ್ಗಳು ಅಂತ ಬರುತ್ತೆ. ಸೊ ಕೊಲಾಬ್ರೇಷನ್ನಲ್ಲಿ 3 ಟೈಪ್ಸ್ ಆಫ್ ಕೊಲಾಬ್ರೇಷನ್ಗಳಿವೆ. ಸೊ ಆ ಕೊಲಾಬ್ರೇಷನ್ನ ನೀವು ಏನಾದರೂ ತೆಗೆದುಕೊಂಡಾಗ ಅದರಲ್ಲಿ ಕೆಲವೊಂದು ಫೇಕ್ ಕೊಲಾಬ್ರೇಷನ್ ಕೂಡ ಬರ್ತಾ ಇತ್ತು. ಸೊ ಆವಾಗ ನೀವು ಕಂಪ್ಲೇಂಟ್ ಕೊಡಲಿಕ್ಕೆ ಹೋದರೆ ಯಾರು ಕೂಡ ನಿಮ್ಮ ಕಂಪ್ಲೇಂಟ್ನ ತಗೊಳ್ತಾ ಇರಲಿಲ್ಲ. ಆದರೆ ಇನ್ನು ಮುಂದೆ ಹೀಗೆ ಕೊಲಾಬ್ರೇಷನನ್ನು ಒಪ್ಕೊಳ್ಳುವಾಗಲೇ ನಿಮಗೆ GST ಪೇಪರ್ ಆಗಿರ್ಬೋದು, ಅದಕ್ಕೆ ರಿಲೇಟೆಡ್ ಆದಂಥ ಡಾಕ್ಯುಮೆಂಟ್ಗಳಾಗಿರ್ಬೋದು, ಹಾಗೆಯೇ ಎಲ್ಲ ತರಹದ ಮಾಹಿತಿಗಳು ಕೂಡ ನಿಮಗೆ ಸಿಗತ್ತೆ. ಮತ್ತು ಅದರಲ್ಲಿ ಏನೇ ಫೇಕ್ ಆದರೂ ಕೂಡ ಗೌರ್ಮೆಂಟ್ನ ಕಣ್ಣು ಕೂಡ ಅದ್ರ ಮೇಲೆ ಇರುತ್ತೆ ಫ್ರೆಂಡ್ಸ್. ಸೊ ಈ ರೀತಿಯಾದಂಥ ಒಂದು ಸುವರ್ಣ ಅವಕಾಶವನ್ನು ನಮ್ಮಂತಹ ಚಿಕ್ಕ ಚಿಕ್ಕ ಯೂಟ್ಯೂಬರ್ಸ್ ಆಗಿರ್ಬೋದು, ಹಾಗೆ ದೊಡ್ಡ ಯೂಟ್ಯೂಬರ್ಸ್ ಆಗಿರ್ಬೋದು ಅಥವಾ ಕ್ರಿಯೇಟರ್ಸ್ ಆಗಿರ್ಬೋದು, ಸೊ ಇವರೆಲ್ಲರಿಗೂ ಕೂಡ ಗೌರ್ಮೆಂಟ್ ಕಡೆಯಿಂದ ಈ ಎಲ್ಲ ಅವಕಾಶಗಳು ಬಂದಿದೆ ಫ್ರೆಂಡ್ಸ್. ಹಾಗಿದ್ರೆ ಇನ್ನೇನು ತಡ, ನೀವು ಕೂಡ ಯೂಟ್ಯೂಬ್ ಜರ್ನಿನ ಸ್ಟಾರ್ಟ್ ಮಾಡಿ. ಮತ್ತು ಯೂಟ್ಯೂಬ್ನಲ್ಲಿ ನಿಮಗೆ ಏನೇ ಡೌಟ್ ಇದ್ರು ಪ್ರಶ್ನೆಯನ್ನು ಕೇಳಿ ಫ್ರೆಂಡ್ಸ್, ನಾನು ಖಂಡಿತವಾಗ್ಲೂ ಉತ್ತರಿಸ್ತೀನಿ. ಹಾಗೆಯೇ ಈ ಒಂದು ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಅಂತ ಅನ್ಸಿದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಮರಿಬೇಡಿ. ಮತ್ತೆ ಮುಂದೆ ಇಂಥದ್ದೇ ಒಳ್ಳೆ ವಿಡಿಯೋಗಳ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.